ಒಬ್ಬ ಐ ಎ ಎಸ್ ಸ್ಯಾಲ್ರಿ ಸ್ಯಾಲ್ರಿ 60,000ದಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಯಾರ್ದು? ಒಬ್ಬ ಐ ಎ ಎಸ್ ಆಫೀಸರ್ ಸ್ಯಾಲ್ರಿ 60,000ದಿಂದ ಸ್ಟಾರ್ಟ್ ಆಗುತ್ತೆ. ಅದೇ ಒಬ್ಬ ಎಮ್ ಎಲ್ ಎ ಏನು ಬರಲ್ಲ ಅವನಿಗೆ, ಅವನ ಸ್ಯಾಲ್ರಿ 2.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಮೇಲೆ ಇನ್ ಕೇಸ್ ಇವರು ನಾನು ಐ ಎ ಎಸ್ ಆಗಲ್ಲ, ಅವನ ನಾನು ಎಮ್ ಎಲ್ ಎ ಆಗಬೇಕು, ಎಮ್ ಪಿ ಆಗಬೇಕು ಅಂತ ಆಸೆ ಪಟ್ಟಾಗ ಇಂಥವ್ರಿಗೆ ಒಂದು ಪೋಸ್ಟ್ ಕೊಡಬೇಕು. ನಮ್ಮ ದೇಶ ಮುಂದೆ ಬರುತ್ತೆ. ಅವ್ರಿಗೆ ಗೊತ್ತು ನಾನು ಏನು ಕಷ್ಟಪಟ್ಟಿನಿ, ನಮ್ಮ ವಿದ್ಯಾರ್ಥಿಗಳಿಗೆ ಮುಂದೆ ತರಬೇಕಾದ್ರೆ ನಾನು ಯಾವ ಸಬ್ಜೆಕ್ಟ್ ಓದಿಸ್ಬೇಕು, ಒಂದು ಡಿಸ್ಟಿಕಲ್ಲಿ ಯಾವ ಲೆವೆಲ್ಗೆ ಎಜುಕೇಷನ್ ಸಿಸ್ಟಮ್ ಡೆವಲಪ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತು, ರೈಟ್? ಇವ್ರಿಗೆ ಗೊತ್ತು. ಇವ್ರಿಗೇನ್ರಿ ಗೊತ್ತು? ಜೈ ಹಿಂದ್. ಇವತ್ತು ನಾವು ಐ ಎ ಎಸ್ ಮತ್ತು ಐ ಪಿ ಎಸ್ ಆಗಬೇಕು ಅಂದರೆ 10th ಆದಮೇಲೆ ಯಾವ ಕೋರ್ಸ್ ಮಾಡ್ಕೋಬೇಕು, ಯಾವ ಕೋರ್ಸ್ ಮಾಡಿದ್ರೆ ಈಸಿ ಆಗುತ್ತೆ, ಲೈಕ್ ಆರ್ಟ್ಸ್, ಕಾಮರ್ಸ್ ಅಥವಾ ಸೈನ್ಸ್, ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ್ದು ಮಾಡಿದ್ರೆ ಈಸಿ ಆಗುತ್ತೆ ಐ ಎ ಎಸ್ ಐ ಪಿ ಎಸ್ ಆಗೋಕ್ಕೆ, ಯಾವುದು ಗ್ರ್ಯಾಜುಯೇಷನಿಂದ ನಮ್ಗೆ ಈಸಿಯಾಗಿ ಜಾಬ್ ಸಿಗುತ್ತೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಇಟ್ ಇಸ್ ಟು ಈಸಿ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಮಾಡ್ಕೊಳ್ಳೋಕೆ ಈಸಿಯಾಗಿದೆ, ಓದೋದು ಮಾತ್ರ ತುಂಬ ಕಾಂಪ್ಲಿಕೇಟ್ ಆಗಿದೆ. ಸೊ ಲೆಟ್ ಅಸ್ ಸಿ ನಾವು ಏನು ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ. ಓಕೆ, ಮುಂಚೆ ಒಂದು ಚೀಸ್ ಕರೆಕ್ಟಾಗಿ ತಿಳ್ಕೊಳ್ಳಿ, ಐ ಎ ಎಸ್ ಮತ್ತು ಐ ಪಿ ಎಸ್ ಎರಡು ಸೇಮ್ ಇವೆ, ಏನೂ ಡಿಫ್ರೆನ್ಸ್ ಇಲ್ಲ. ಓಕೆ, ಎರಡು ಎಕ್ಸಾಮ್ ಸೇಮ್ ಇವೆ, ಎಲ್ಲ ಸೇಮ್ ಇರುತ್ತೆ. ಅಲ್ಟಿಮೇಟ್ಲಿ ಐ ಪಿ ಎಸ್ ಅಲ್ಲಿ ಒಂದು ಎಕ್ಸ್ಟ್ರಾ ಏನಂದರೆ ಫಿಸಿಕಲ್ ಟೆಸ್ಟ್ ಬರುತ್ತೆ. ಏನು ಬರುತ್ತೆ? ಫಿಸಿಕಲ್. ನಿಮ್ಮದು ಹೈಟು, ಬಾಡಿ ಇದೆಲ್ಲ ಒಂದು ಎಕ್ಸ್ಟ್ರಾ ಟೆಸ್ಟ್ ಇರುತ್ತೆ, ಎಕ್ಸಾಮ್ಸ್ ಇರುತ್ತೆ, ಇದು ಒಳಗಡೆಯಿಂದ ಪಾಸ್ ಆಗಬೇಕು. ಆದರೆ ಐ ಎ ಎಸ್ ಅಲ್ಲಿ ಯಾವುದೇ ನಿಮ್ಮದು ಹೈಟ್ ಪರ್ಸ್ನಾಲಿಟಿ ನೋಡಲ್ಲ. ಓಕೆ, ನಿಮ್ಗೆ ಹೈಟ್ ಅದು ಏನೂ ಅವಶ್ಯಕತೆ ಇಲ್ಲ, ಪರ್ಸ್ನಾಲಿಟಿ ಅವಶ್ಯಕತೆ ಇಲ್ಲ, ಏನೂ ಅವಶ್ಯಕತೆ ಇಲ್ಲ. ಓನ್ಲಿ ಯು ನೀಡ್ ಟು ಬಿ ಫಿಟ್ ಮೆಂಟಲಿ. ಓಕೆ, ಸೊ ಇದಕ್ಕೆ ಯಾವುದೇ ರೀತಿ ಅವಶ್ಯಕತೆ ಇಲ್ಲ. ನೀವು ಎಕ್ಸಾಮ್ ಪಾಸ್ ಆದರೆ ಸಾಕು, ನಿಮ್ಗೆ ಜಾಬ್ ಸಿಗುತ್ತೆ. ಒಂದು ಕಂಡೀಷನ್ ಏನಂದರೆ, ಈವನ್ ನಿಮ್ಮ ಫಿಸಿಕಲಿ ಅಂದರೆ ಹೆಲ್ತ್ ಇಶ್ಯೂ ಇದೆ ಅಂತ ಇಟ್ಕೊಳ್ಳಿ, ನಾರ್ಮಲ್ ಹೆಲ್ತ್ ಇಶ್ಯೂ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ನಿಮ್ಗೆ ಏನಾದರೂ ಲೈಕ್ ದೊಡ್ಡ ಪ್ರಾಬ್ಲಮ್ಸ್ ಇದ್ದರೆ, ಎಕ್ಸಾಂಪಲ್ ಕ್ಯಾನ್ಸರ್, ಓಕೆ, ಇಂಥ ಒಂದು ದೊಡ್ಡ ಬೇಮಾರಿ ಇದ್ದರೆ ಅವ್ರು ಸೆಲೆಕ್ಷನ್ ತೊಗೊಳ್ಳೋದಿಲ್ಲ. ಇನ್ ಕೇಸ್ ನಾರ್ಮಲ್ ಹೆಲ್ತ್ ಇಶ್ಯೂ ಇದ್ದರೆ ನೋ ಪ್ರಾಬ್ಲಮ್, ಯು ಕ್ಯಾನ್ ಜಾಯಿನ್ ಐ ಎ ಎಸ್. ಅದಕ್ಕೆ ಯಾವುದೇ ಹೈಟ್, ಪರ್ಸ್ನಾಲಿಟಿ ಏನಿಲ್ಲ, ಓನ್ಲಿ ಮೆಂಟಲಿ ಯು ನೀಡ್ ಟು ಬಿ ಸ್ಟ್ರಾಂಗ್. ಇಸ್ ಇಟ್ ಕ್ಲಿಯರ್? ಎರಡು ಏನೂ ಡಿಫ್ರೆನ್ಸ್ ಇಲ್ಲ, ಸೇಮ್ ಎಕ್ಸಾಮ್ಸ್ ಇರುತ್ತೆ, ಸೇಮ್ ಸ್ಟಡಿ ಮಟೀರಿಯಲ್ ಇರುತ್ತೆ, ಎಲ್ಲ ಸೇಮ್ ಇರುತ್ತೆ, ಯಾವುದೇ ವ್ಯತ್ಯಾಸ ಇಲ್ಲ. ಓಕೆ, ಇಟ್ ಈಸ್ ಕ್ಲಿಯರ್. ಈಗ ಸಬ್ಜೆಕ್ಟ್ ಬಗ್ಗೆ ಮಾತಾಡೋಣ. ನೋಡಿ, ನೀವು ಐ ಎ ಎಸ್ ಆಗಬೇಕಾದ್ರೆ ನೀವು ಯಾವುದು ಲೈಕ್ ಆರ್ಟ್ಸ್, ಓಕೆ, ಎರಡನೇದು ಲೈಕ್ ಕಾಮರ್ಸ್, ಆಮೇಲೆ ಸೈನ್ಸ್, ಇವು ಮೂರಲ್ಲಿ ಯಾವುದು ಚೂಸ್ ಮಾಡ್ಕೋಬೇಕು, ತುಂಬ ಇಂಪಾರ್ಟೆಂಟ್. ಓಕೆ, ನಾನು ಕ್ಲಿಯರಾಗಿ ಹೇಳ್ತೀನಿ ಕೇಳಿ. ಐ ಎ ಎಸ್ ಆಗಬೇಕು ಅಂದರೆ, ನೀವು ಐ ಎ ಎಸ್ ಆಗಬೇಕಂದ್ರೆ ಯಾವುದು ಸಬ್ಜೆಕ್ಟ್ಗಳು ಕ್ವಶನ್ ಕೇಳ್ತಾರೆ ಅಂದರೆ, ನಮ್ಮ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಕೇಳ್ತಾರೆ, ಎಕನಾಮಿಕ್ಸ್ ಬಗ್ಗೆ ಕೇಳ್ತಾರೆ, ಸೋಷಿಯಲ್ ಸೈನ್ಸ್ ಬಗ್ಗೆ ಕೇಳ್ತಾರೆ, ಹಿಸ್ಟ್ರಿ ಬಗ್ಗೆ ಕೇಳ್ತಾರೆ. ನೋಡಿ, ಆರ್ಟ್ಸಲ್ಲಿ ಯಾವ ಸಬ್ಜೆಕ್ಟ್ ಬರುತ್ತೆ ಅಂತ ನೋಡಿ, ಜಿಯೋಗ್ರಾಫಿ, ಓಕೆ, ಹಿಸ್ಟ್ರಿ, ರೈಟ್, ಆ್ಯಂಡ್ ಸೋಷಿಯಲ್ ಸೈನ್ಸ್, ಎಕನಾಮಿಕ್ಸ್. ನೆನ್ಪಿಟ್ಕೊಳ್ಳಿ, ನಿಮ್ಮದು ಐ ಎ ಎಸ್ ಎಕ್ಸಾಮಲ್ಲಿ ಆರ್ಟ್ಸ್ ರಿಲೇಟೆಡೇ ಬಂದುಬಿಡುತ್ತೆ. ಎಲ್ಲ ಕ್ವಶನ್ ಯಾವುದಿರುತ್ತೆ, ಆರ್ಟ್ಸ್ ರಿಲೇಟೆಡ್ ಇರುತ್ತೆ. ಚೆನ್ನಾಗಿ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಮದು ಆಲ್ಮೋಸ್ಟ್ ಐ ಎ ಎಸ್ ಐ ಪಿ ಎಸ್ ಅಲ್ಲಿ ಕ್ವಶನ್ಗಳು ಇದ್ರ ಬಗ್ಗೆನೇ ಇರುತ್ತೆ. ಇನ್ನೊಂದೇನೆಂದರೆ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಅಂದ್ರೇನು? ಕರೆಂಟ್ ಅಫೇರ್ಸ್ ಅಂದರೆ ಲೈಕ್ ಇವಾಗ ಪ್ರೆಸೆಂಟ್ಲಿ ಏನು ನಡೀತಿದೆ, ನಮ್ಮ ಸೈನ್ಸ್ ಬಗ್ಗೆ ಏನಿದೆ, ಡೈಲಿ ನ್ಯೂಸ್ ಏನು ಬರುತ್ತೆ, ನೀವು ಡೈಲಿ ಏನು ಮಾಡೋಕ್ಕಾಗುತ್ತೆ, ನ್ಯೂಸ್ ಓದ್ಕೋಬೇಕಾಗುತ್ತೆ. ಏನು ಮಾಡೋಕ್ಕಾಗುತ್ತೆ? ನ್ಯೂಸ್ ಓದ್ಕೋಬೇಕು, ಡೈಲಿ ನ್ಯೂಸ್ ಪೇಪರ್ ಓದಬೇಕು, ಅಥವಾ ಡೈಲಿ ನ್ಯೂಸ್ ಚಾನಲ್ ನೋಡ್ತಿರ್ಬೇಕು, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕು. ಅಪಾರ್ಟ್ ಫ್ರಮ್ ದ್ಯಾಟ್ ನೆನ್ಪಿಟ್ಕೊಳ್ಳಿ, ನೀವು ಕಾಮರ್ಸ್, ಸೈನ್ಸ್ ಈ ಎರಡು ಸಬ್ಜೆಕ್ಟ್ ತೊಗೊಳ್ಳೋದ್ರಿಂದ ನಿಮ್ಗೆ ಜಾಸ್ತಿ ಏನೂ ಫೈದಾ ಆಗಲ್ಲ. ಕರೆಕ್ಟಾಗಿ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆರ್ಟ್ಸ್ ಮಾಡಿದ್ರೆ ನಿಮಗೆ ಇದು ಒಳಗಡೆ ಏನಿದೆ, ಯಾವ್ಯಾವ ಸಬ್ಜೆಕ್ಟ್ ಇದೆ, ಜಿಯೋಗ್ರಾಫಿ ಇದೆ, ಹಿಸ್ಟ್ರಿ ಇದೆ, ಸೋಷಿಯಲ್ ಸೈನ್ಸ್ ಇದೆ, ಎಕನಾಮಿಕ್ಸ್ ಬರುತ್ತೆ, ಯಾವುದೇ ಇರ್ಬೋದು. ಆರ್ಟ್ಸ್ ಮಾಡಿದಾಗ ಇದು ರಿಲೇಟೆಡೇ ಕ್ವಶನ್ ಬರುತ್ತೆ. ಮೊದಲನೇ ಹೆಲ್ಪ್ ಆಗೋದು. ಎರಡನೇದಂದರೆ ನಿಮಗೆ ಓದೋದಕ್ಕೆ ಜಾಸ್ತಿ ಟೈಮ್ ಸಿಗುತ್ತೆ. ಏನಾಗುತ್ತೆ, ಓದಬೇಕು ಅಂದಾಗ ಜಾಸ್ತಿ ಟೈಮ್ ಸಿಗುತ್ತೆ. ಒಂದು ವೇಳೆ ನೀವು ಕಾಮರ್ಸ್ ಅಥವಾ ಸೈನ್ಸ್ ಮಾಡಿದಾಗ, ಸೈನ್ಸಲ್ಲಿ ಏನಿರುತ್ತೆ, ಕೆಮಿಸ್ಟ್ರಿ, ಫಿಸಿಕ್ಸ್, ಓಕೆ, ಆ್ಯಂಡ್ ಮ್ಯಾಥ್ಸ್, ಈಗ ಈ ಸಬ್ಜೆಕ್ಟ್ಗಳನ್ನೆಲ್ಲ ಓದ್ಕೋತಾ ಕೂತ್ರೆ ಈ ಸಬ್ಜೆಕ್ಟ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನಮಗೆ ಸಮಸ್ಯೆ ಆಗಿಬಿಡುತ್ತೆ. ಕಾಮರ್ಸ್ ಅದೇ ಬರೀ ಅಕೌಂಟೆಂಟ್ ಓದಬೇಕಾಗುತ್ತೆ. ಸೊ ಇವೆರಡು ಮಾಡಿದಾಗ ಏನಾಗುತ್ತೆ, ಇದ್ರ ಮೇಲಿರುವಂಥ ಒಂದು ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ.
ಬಟ್ ಪೇರೆಂಟ್ಸ್ ಏನು ಹೇಳ್ತಾರೆ ಅಂದರೆ ನೀವು ಸೈನ್ಸ್ ಮಾಡೋದು ಬೇರೆ ಚಾನ್ಸ್ ಇತ್ತು, ಒಂದು IAS IPS ಆಗಲಿಲ್ಲ ಅಂದರೆ ಬೇರೆ ಒಂದು ಅವಕಾಶ ಸಿಗುತ್ತೆ, ಬೇರೆ ಏನಾದರೂ ಮಾಡಬಹುದು ಅಂತ ಹೇಳ್ತಾರೆ. ಬಟ್ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಇದೆ ಅಂತ ಇಟ್ಕೊಳ್ಳಿ, ನಾನು IAS ಆಗಬೇಕು ಅಥವಾ IPS ಆಗಬೇಕು ಅಂದಾಗ ಏನಾಗುತ್ತೆ, ಸೊ ಯು ಹ್ಯಾವ್ ಟು ಟೇಕ್ ಆರ್ಟ್ಸ್ ಓನ್ಲಿ. ಒಂದು ವೇಳೆ ಆರ್ಟ್ಸ್ ತೊಗೊಂಡ್ರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು ಫಾರ್ ದ್ಯಾಟ್. ಇದು ಒಂದೇ ಇಲ್ಲದೆ ನೀವು ಏನು ಮಾಡಬೇಕಂದ್ರೆ IAS IPS ಆಗಬೇಕು ಅಂದಾಗ ನೀವು 6ಇಂದ ಏನು ಮಾಡಿ ಕಲೆಕ್ಟ್ ಮಾಡಿ ಬುಕ್ಗಳ, ಏನು ಮಾಡಿ 6ಇಂದ ಯಾವುದು ಸೋಷಿಯಲ್ ಸೈನ್ಸ್, ಈ ಸೋಷಿಯಲ್ ಸೈನ್ಸ್ ಇದೆ ಅಲ್ವಾ, ಇವತ್ತು ಏನೋ 9th 10th ಅಲ್ಲ 6th ಸ್ಟ್ಯಾಂಡರ್ಡಿಂದ ಯಾವ್ಯಾವ ಪುಸ್ತಕಗಳು ನೋಡಿ ಎಲ್ಲರ ಹತ್ರ ಬುಕ್ಕನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಇದಕ್ಕೆ ರಿಲೇಟೆಡ್ ಆಗಿರುವಂಥದ್ದು 6th ಎಲ್ಲ ಬುಕ್ಕನ್ನು ಓದ್ಕೊತ ಬನ್ನಿ. ಯಾಕೆಂದರೆ ಈ ಒಂದು ಎಕ್ಸಾಮಲ್ಲಿ 6th ಹಿಡ್ಕೊಂಡು ಯಾವ್ದು ಕ್ವಶನ್ ಬೇಕಾದರೂ ಕೇಳಬಹುದು. Is it clear? So it is important to understand. Okay, ಆಮೇಲೆ economic science whatever it is there, so you need to concentrate on those things. 6th ಹಿಡ್ಕೊಂಡು ಕಂಟಿನ್ಯೂ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊತ ಬನ್ನಿ. ಆಮೇಲೆ ಈ ಒಂದು ಸಬ್ಜೆಕ್ಟ್ಗಳಿವೆ ಅಲ್ಲ, ಎಕನಾಮಿಕ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಓಕೆ, ಹಿಸ್ಟ್ರಿ ಆಗಿರ್ಬೋದು, ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು, ಇಂಡಿಯನ್ ಜಿಯೋಗ್ರಾಫಿ ಪ್ಲಸ್ ಓಲ್ಡ್ ಜಿಯೋಗ್ರಾಫಿ, ಇದ್ರ ಬಗ್ಗೆ ಕೂಡ ತುಂಬ ಡೀಪಾಗಿ ಸ್ಟಡಿ ಮಾಡ್ಕೊಳ್ಳೋದ್ರ ಬಗ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ಇನ್ನೂ ಕೆಲವು ಪುಸ್ತಕಗಳು ಬರುತ್ತೆ, ನಾನು ರೆಕಮೆಂಡ್ ಮಾಡ್ತೇನೆ ನಿಮಗೆ ಬೇಕು ಅಂದರೆ. ಸೊ ಇದಂತೂ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋಂಥ ವಿಷಯಗಳು. ಐ ಹೋಪ್ ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ, ರೈಟ್? ಅಪಾರ್ಟ್ ಫ್ರಮ್ ದ್ಯಾಟ್ ಗ್ರ್ಯಾಜುಯೇಷನ್ ಮಾಡಬೇಕು ಅಂದ್ರೆ ಏನು ನೋಡಿ, ಗ್ರ್ಯಾಜುಯೇಷನ್ ಯಾವುದಾದ್ರೂ ನಡೆಯುತ್ತೆ. ಐ ಮೀನ್ ಟು ಸೇ, ನೀವು ಆರ್ಟ್ಸ್ ಮಾಡ್ಕೊಂತ ನಾನು ಹೇಳಿಬಿಟ್ಟೆ, ನೀವು ಆರ್ಟ್ಸ್ ಮಾಡ್ಕೊಂಡ್ಬಿಟ್ಟು BA ಮಾಡ್ಕೋಬೋದು, ಓಕೆ, ಗ್ರ್ಯಾಜುಯೇಷನ್ ಬಂದುಬಿಡುತ್ತೆ. ಒಂದು ವೇಳೆ ಇಲ್ಲ ಸರ್ ನಾನು ಸೈನ್ಸೇ ಮಾಡಬೇಕು ಬಟ್ ಗ್ರ್ಯಾಜುಯೇಷನ್ ಮುಗಿದ ಮೇಲೆ ಹೇಗೆ ಬಂದುಬಿಡುತ್ತೆ. ನೀವು ಗ್ರ್ಯಾಜುಯೇಷನು ನೀವು ಸೈನ್ಸಿಂದ ಮಾಡಿ, ಆರ್ಟ್ಸಿಂದ ಮಾಡಿ, ಕಾಮರ್ಸಿಂದ ಮಾಡಿ, BA ಮಾಡಿ, BCom ಮಾಡಿ, BSc ಮಾಡಿ, ವಾಟ್ ಎವರ್ ಯು ವಾಂಟ್ ಟು ಡೂ, ಯಾವುದೇ ಗ್ರ್ಯಾಜುಯೇಷನ್, ಈವನ್ ನೀವು ಮೆಡಿಕಲ್ ಮಾಡಿಬಿಟ್ಟು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡ್ಕೊಂಡ್ಮೇಲೂ ಕೂಡ ನೀವು IAS ಅಪ್ಲೈ ಮಾಡ್ಬೋದು, ಅದಕ್ಕೇನು ಸಂಬಂಧ ಇಲ್ಲ. ಓಕೆ, ಗ್ರ್ಯಾಜುಯೇಷನ್ ಯಾವ್ದು ಬೇಕಾದರೂ ನಡೆಯುತ್ತೆ, ನೋ ಇಶ್ಯೂಸ್. ಬಟ್ ಆ್ಯಕ್ಚುಲಿ ದೊಡ್ಡ ಪ್ರಾಬ್ಲಮ್ ಎಲ್ಲಿ ಕ್ರಿಯೇಟ್ ಆಗುತ್ತೆ ಅಂದರೆ ನಿಮ್ಮದು ಕ್ಯಾಟಗರಿ ಬಂದಾಗ, ಒಂದು ವೇಳೆ ನಾನು ಎಲ್ಲ ಕ್ಯಾಟಗರಿ ಬಗ್ಗೆ ಮಾತಾಡಲ್ಲ, ಎಲ್ಲಿಗೂ ಚೆನ್ನಾಗಿ ಫೆಸಿಲಿಟಿ ಇದೆ. ಒಂದು ವೇಳೆ ಜನರಲ್ ಕ್ಯಾಟಗರಿ ಇದೆ ಅಂತ ಇಟ್ಕೊಳ್ಳಿ, ತುಂಬ ಅಂದರೆ ತುಂಬ ಸ್ಯಾಡ್ ನ್ಯೂಸ್ ಇದು. ಯಾಕೆಂದರೆ ಜನರಲ್ ಕ್ಯಾಟಗರಿ ಮಿನಿಮಮ್ 96 ಅಥವಾ 98 ನೀವು ತೊಗೊಳ್ಳೇಬೇಕು ಪರ್ಸೆಂಟೇಜ್. ಒಂದು ವೇಳೆ SC ST ಅಥವಾ ಬೇರೆ ಕ್ಯಾಟಗರಿಗಳಾಗಿದ್ದರೆ ಅವ್ರಿಗೆ 84% ತೊಗೊಂಡ್ರು ಕೂಡ ಸೆಲೆಕ್ಟೆಡ್. ನೀವು ಒಂದು ವೇಳೆ 98 95 ಬಂದರೂ ಕೂಡ, even if you are taking 95 also, so no job for you. It's very sad thing in the world. ನಿಜವಾಗ್ಲೂ ಹೇಳ್ಬೇಕಂದ್ರೆ ದುನಿಯಾದಲ್ಲಿ ಇದು ಯೋಚನೆ ಮಾಡಿದ್ರೆ ನಮ್ಮ ದೇಶದಲ್ಲ ಬೇರೆ ದೇಶದ್ದು ಕೂಡ ಫೀಲ್ ಆಗುತ್ತೆ ಅಂತ ಅನ್ಕೋತೀನಿ ಕೇಳಿದಾಗ. ಓಕೆ, ಈ ನೋಡಿ ಇಲ್ಲಿ ಇನ್ನೊಂದು ಜನರಲ್ ಕ್ಯಾಟಗರಿ ಇಷ್ಟು ಚಾನ್ಸ್ ಇವೆ, 6 ಅಟೆಂಪ್ಟ್ ಇದೆ, ಏಜ್ ಲಿಮಿಟ್ 21ಇಂದ 32 ಇದೆ. ಓಕೆ, ಬೇರೆ ಕ್ಯಾಟಗರಿದವರಿಗೆ ಜಾಸ್ತಿ ಟೈಮ್ ಇದೆ. 21 ಇಟ್ಕೊಂಡು ಅವರಿಗೆ 36 37 ಏಜ್ ಲಿಮಿಟ್ ಇದೆ. 6 ಅಟೆಂಪ್ಟಲ್ಲಿ ಅವ್ರಿಗೆ 9 ಅಟೆಂಪ್ಟ್ ಕೂಡ ಕೊಡ್ತಾರೆ. ಆಮೇಲೆ ಪರ್ಸೆಂಟೇಜ್ ಕೂಡ ತುಂಬ ಕಮ್ಮಿ ಇದೆ, 84 ತೊಗೊಂಡು ಕೂಡ ಸೆಲೆಕ್ಟೆಡ್. ಇದೆಲ್ಲ ಫೆಸಿಲಿಟಿ ಇದೆ. ನಮಗೆ ನೋಡಿ, ಯಾಕೆ ನಮಗೆ ಟ್ಯಾಲೆಂಟ್ ಕಡಿಮೆ ಇಲ್ವಾ, ಅಂದರೆ ಜನರಲ್ ಕ್ಯಾಟಗರಿ ಜನರಿಗೆ ಟ್ಯಾಲೆಂಟ್ ಇಲ್ವಾ? ಇಟ್ಸ್ ವೆರಿ ಸ್ಯಾಡ್, ರೈಟ್? ಏನು ಹೇಳೋಕ್ಕಾಗಲ್ಲ. ಅವರ್ ಇಂಡಿಯನ್ ಪಾಲಿಟಿಕ್ಸ್, ನಮ್ಮ ದೇಶದ ಪಾಲಿಟಿಕ್ಸ್ ತುಂಬ ಕೆಟ್ಟಿದೆ ನಿಜ ಹೇಳಬೇಕು ಅಂದರೆ. ಅದ್ರ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರೂ ಕಡಿಮೆನೇ. ನೀವು ಯಾವುದ್ರ ಬೇಕಾದರೂ ಕಂಪೇರ್ ಮಾಡಿ, ಏನು ಬೇಕಾದರೂ ಫೆಸಿಲಿಟಿ ಕೊಡಿ, ಆದರೆ ಒಬ್ಬ ಎಜುಕೇಷನ್ ಅಂದರೆ ಒಬ್ಬ ವಿದ್ಯಾರ್ಥಿಗಳ ಮೈಂಡ್ ಬಗ್ಗೆ ಹೆಂಗೆ ಕಂಪೇರಿಸನ್ ಮಾಡ್ತೀರಾ ಅಂತ ನಂಗೆ ಅರ್ಥ ಆಗಲ್ಲ. ಐ ಡೋಂಟ್ ನೋ. ಈ ಎಲ್ಲ ಒಂದು ಫೆಸಿಲಿಟಿಗಳು ನೋಡಿ, ಒಂದು ಡಿಸ್ಟಿಕಲ್ಲಿ ಪ್ರತಿಯೊಂದು ಡಿಸ್ಟಿಕಲ್ಲಿ ವಿದ್ಯಾರ್ಥಿಗಳು ತುಂಬ ಟ್ಯಾಲೆಂಟೆಡ್ ಇದ್ದಾರೆ. ನಮ್ಮ ಬೀದರ್ ಡಿಸ್ಟಿಕಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಟ್ಯಾಲೆಂಟೆಡ್ ಇದ್ದಾರೆ. ಸಮಸ್ಯೆಗಳಿಂದ ಓದೋ ಫೆಸಿಲಿಟಿನೇ ಇಲ್ಲ. ಆ್ಯಕ್ಚುಲಿ ನಮ್ಗೆ ಗೊತ್ತಿಲ್ಲಕ್ಕೆ ಏನು ಓದಬೇಕು ಅಂತ. ಈವನ್ ಶಿಕ್ಷಕರು ಕೂಡ ಕರೆಕ್ಟಾಗಿಲ್ಲ, ಏನು ಹೇಳಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಪ್ರತಿಯೊಂದು ಡಿಸ್ಟಿಕಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಇರಬೇಕು. ಲೈಕ್ ಅಲ್ಲಿ ಹೋದರೆ ನಾನು ಏನು ಓದಬೇಕು, ನಮ್ಮ ಗ್ರ್ಯಾಜುಯೇಷನ್ ಯಾವ್ದು ಮಾಡಿದ್ರೆ ನಾನು ಮುಂದೆ ಏನಾಗ್ತೀನೋ ಒಂದು ನಾಲೆಜ್ ಕೊಡುವಂಥದ್ದಾಗಿರಬೇಕು. IAS IPS ಅಥವಾ ಯಾವುದೇ ಒಂದು ದೊಡ್ಡ ಪೋಸ್ಟ್ ಆಗಬೇಕಂದ್ರೆ ಅದ್ರ ರಿಲೇಟೆಡ್ ಪುಸ್ತಕಗಳು ನನಗೆ ಬೇಕು ಅಂದಾಗ ಸಿಗಬೇಕು. ಇವಾಗ ನೋಡಿ, ನನ್ನ ಹತ್ರ ಒಬ್ಬ ಸ್ಟೂಡೆಂಟ್ ಬಂದು ಕೇಳಿಸೋ ನಾನು IAS ಆಗಬೇಕಾದ್ರೆ ಏನು ಮಾಡಬೇಕು ನಾನು ಹೇಳಿದೆ, ನೋಡಪ್ಪ ನೀವು 6th ಹಿಡ್ಕೊಂಡು ಎಲ್ಲ ಸೋಷಿಯಲ್ ಸೈನ್ಸ್ ಬುಕ್ಕನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಸ್ವಲ್ಪ ಓದೋಕ್ಕೆ ಹೆಲ್ಪ್ ಆಗುತ್ತೆ. ಅವರು 1 ವೀಕ್ ಆಯಿತು, 10 ಡೇಸ್ ಸರ್ಚ್ ಮಾಡ್ತಿದ್ದಾರೆ, ಪುಸ್ತಕಗಳೇ ಸಿಗ್ತಿಲ್ಲ, ಎಲ್ಲಿ ಹೋಗಬೇಕು ಗೊತ್ತಿಲ್ಲ. ಈವನ್ ನೋಡಿ, ನಾನು 10th ನಿಮಗೆ ಪುಸ್ತಕಗಳು ಬೇಕು ಅಂದರೆ ಎಲ್ಲೂ ಸಿಗೋದಿಲ್ಲ, ತುಂಬ ಕಾಂಪ್ಲಿಕೇಟ್. ಆ್ಯಕ್ಚುಲಿ ಜನರಲಾಗಿ ಎಲ್ಲರೂ ನಮ್ಗೆ ಬೇಕು ಒಂದು ಸಬ್ಜೆಕ್ಟು ಓದಬೇಕು ಅಂದರೆ ನಿಮಗೆ ಸಿಗೋದೇ ಇಲ್ಲ.
ಸಿಸ್ಟಮ್ ಚೆನ್ನಾಗಿಲ್ಲ, ದುಡ್ಡುಗೋಸ್ಕರನೇ ಎಲ್ಲ ಕೆಲಸಗಳು. ಸೊ ದಿಸ್ ಈಸ್ ಅವರ್ ಇಂಡಿಯನ್ ಪೊಲಿಟಿಕ್ಸ್, ನಥಿಂಗ್ ಕ್ಯಾನ್ ಬಿ ಡನ್, ಸೊ ವಿ ಹ್ಯಾವ್ ಟು ಟಾಲರೇಟ್. ಇದ್ರ ವಿಷಯಗಳ ಬಗ್ಗೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. IAS ಮತ್ತು IPS ಆಗಬೇಕಾದ್ರೆ ನೋಡಿ, ಆರ್ಟ್ಸ್ ತುಂಬ ಬೆಟರ್ ಆಗಿದೆ, ನಿಮ್ಗೆ ತುಂಬ ಟೈಮ್ ಸಿಗುತ್ತೆ. ನೀವು ಯಾವುದು ಸಬ್ಜೆಕ್ಟ್ ಮುಂದೆ ಓದಬೇಕು ಅಂತ ಅನ್ಕೋತೀರಿ ಅಥವಾ ಯಾವುದು ಎಕ್ಸಾಮ್ಸಲ್ಲಿ ಯಾವ ಕ್ವಶನ್ಗಳು ಬರುತ್ತೆ ಅದು ರಿಲೇಟೆಡ್ ಮಾತ್ರ ಏನಾಗಿರುತ್ತೆ, ಇದು ಒಳಗಡೆ ಬಂದುಬಿಡುತ್ತೆ. ಆರ್ಟ್ಸ್ ಒಳಗಡೆ ಸೈನ್ಸ್ ಕಾಮರ್ಸ್ ಸ್ವಲ್ಪ ಕಾಂಪ್ಲಿಕೇಟ್ ಆಗಿರುತ್ತೆ, ನೀವು ಬೇಕು ಅಂದರೆ ಮಾಡ್ಕೋಬೋದು, ಬಟ್ ಆರ್ಟ್ಸ್ ಇಸ್ ಬೆಟರ್ ಫಾರ್ ಯು. ಸೊ ರಿಲೇಟೆಡ್ ಬೇರೆ ಚೀಸ್ಗಳು ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂದರೆ ಡೆಫಿನೆಟ್ಲಿ ನೀವು ಕಾಮೆಂಟಲ್ಲಿ ಕೇಳ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ಕೊಡ್ತೀನಿ ನಿಮಗೆ. ಹೋಪ್ ಫ್ಯೂಚರಲ್ಲಿ ಜೀವನ ಬದಲಾಗ್ಬೋದು ಅಂತ ಅನ್ಕೋತೀನಿ. ಯಾರಿಗೊತ್ತು ML MP ಅವರು ಸ್ವಲ್ಪ ಎಜುಕೇಟೆಡ್ ಆಗಿರ್ಬೋದು, ಸ್ವಲ್ಪ ಓದಿ ಬರೆದು ವಿದ್ಯಾವಂತರಾಗದೆ ಹೆಲ್ಪ್ ಆಗುತ್ತೆ. ಇವಾಗ ನೋಡಿ ಏನಿದೆ ನೋಡಿ, ನೀವು IAS ಆಗ್ತಿದ್ದೀರಿ ರೈಟ್, ವಾಟ್ ಆರ್ ಯು ಗೋಯಿಂಗ್ ಟು ಬಿ? ನೋಡಿ ನೀವು IAS ಆದ್ರಿ, ಓಕೆ, ನಿಮ್ಗೆ IAS ಸ್ಟಾರ್ಟಿಂಗ್ ಸ್ಯಾಲ್ರಿ ಎಷ್ಟು ಗೊತ್ತಾ ನಿಮಗೆ? ಹಾರ್ಡ್ಲಿ ಒಂದು 60,000 ಏನೋ ಇರ್ಬೋದು, ಸಮಥಿಂಗ್ ರೈಟ್, 60K. ಒಂದು ವೇಳೆ ನಿಮ್ಗೇನೂ ಬರಲ್ಲ, ಅಂಗುಡ ಛಾಪ್ ಇದ್ದೀರಾ, MLA ಇದ್ದೀರಾ, ನಿಮ್ಮ ಸ್ಯಾಲ್ರಿ ಎಷ್ಟು ಗೊತ್ತಾ? 2.5 lakh. ನಮ್ಮ ಕರ್ನಾಟಕದ MLAಗಳ ಸ್ಯಾಲ್ರಿ 2 ಲಕ್ಷ ಪ್ಲಸ್. ಅವ್ರಿಗೆ ತುಂಬ ಫೆಸಿಲಿಟಿ ಇಟ್ಕೊಂಡ್ರೆ 2.5 ಲಕ್ಷ. ಈಗ ಆಲ್ರೆಡಿ ಅವರು 3 ಲಕ್ಷ ಬೇಕು, 4 ಲಕ್ಷ ಬೇಕು ಡಿಮಾಂಡ್ ಮಾಡ್ತಿದ್ದಾರೆ. ಇದು ಅಲ್ಲದೆ ಅವ್ರು ಕರಪ್ಷನ್ ತೊಗೊಂಡಿದ್ದು ಕೋಟಿಗಟ್ಟಲೆ ದುಡ್ಡು, ಅದು ಅಲ್ಲಕ್ಕಾಯ್ತು. ಅವ್ರ ಸ್ಯಾಲರಿ 2.5 ಲಕ್ಷ ರೀ. ಅವ್ರು ದೇ ಆರ್ ಲೈಕ್ ಎಂಪ್ಲಾಯೀಸ್, ನಮ್ಮ ಥರ ಸರ್ವೆಂಟ್ ಅವರು. ಆದರೆ ನಾವು ಅವ್ರಿಗೆ ಹೋಗಿ ಕೇಳಂಗಿಲ್ಲ, ಮಾಡೋಂಗಿಲ್ಲ, ಏನಿಲ್ಲ. ಜಾಸ್ತಿ ಕೇಳಕ್ಕೆ ಹೋದರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ನಾವು ಓಟ್ ಹಾಕ್ತೀವಲ್ಲ, ನಾವು 1,000-2,000 ರೂಪಾಯಿಗೋಸ್ಕರ ಏನು ಮಾಡ್ತೀವಿ, ನಾವು ಶರಿಗೋಸ್ಕರ, ಬಿರಿಯಾನಿಗೋಸ್ಕರ ನಾವು ಏನು ಮಾಡ್ತೀವಿ, ಓಟ್ ಹಾಕ್ತೀವಿ. ಸೊ ಅದು ನಮ್ಮ ತಪ್ಪು, ಅವ್ರು ತಪ್ಪಲ್ಲ. ಸೊ ಅವ್ರಿಗೆ ಏನು ಬರಲ್ಲ, ಅವ್ರು 2.5 ಲಕ್ಷ. ನೀವು IAS ಓದಿ ಅವ್ರ ಕೈ ಕೆಳಗೆ ಕೆಲಸ ಮಾಡಬೇಕು, ನಾಚಿಕೆ ಬರಬೇಕು ನಮ್ಮ ಜೀವನಕ್ಕೆ ಅಂತೀನಿ ನಾನು. ಒಬ್ಬ IAS ಆಫೀಸರ್ ಆಗಬೇಕಂದ್ರೆ ಎಷ್ಟು ಕಷ್ಟಪಡಬೇಕು ಅಂತ ಆ ವಿದ್ಯಾರ್ಥಿಗಳಿಗೆ ಗೊತ್ತು. ಸಾವಿರಾರು ಅಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳ ನಡುವೆ ಗೆಲ್ಲಿ ಮೇಲ್ ಬರಬೇಕು ಅಂದರೆ ನಾಟ್ ಸೊ ಈಸಿ. ಅದಕ್ಕೆ ತುಂಬ ಅಂದರೆ ತುಂಬ ರಾತ್ರಿ ಬೆಳಗಿನ ರಾತ್ರಿ ಹಗಲು ಕಷ್ಟಪಟ್ಟು ಓದಿ, ಎಷ್ಟೋ ಪುಸ್ತಕಗಳನ್ನ ಫಾಲೋ ಮಾಡಿ, ಇಟ್ಸ್ ನಾಟ್ ಈಸಿ. ಮುಂಚೆ 200 + 200 400 ಮಾರ್ಕ್ಸ್ ಎಕ್ಸಾಮ್ಸ್ ಬರುತ್ತೆ, ಆಮೇಲೆ ಮತ್ತೆ 400 ಬರುತ್ತೆ, ಆಮೇಲೆ ಇಂಟರ್ವ್ಯೂ ಫೇಸ್ ಮಾಡಬೇಕು. ಆ ಇಂಟರ್ವ್ಯೂಲಿ 1000 ಜನ ಬರ್ತಾರೆ, ಎಲ್ರಿಗೂ ಕ್ರಾಸ್ ಮಾಡಿ ನಾವು ಪಾಸ್ ಆಗಬೇಕು ಅಂದರೆ ಇಟ್ಸ್ ನಾಟ್ ಈಸಿ ರೈಟ್. ಆ್ಯಕ್ಚುಲಿ ಒಬ್ಬ MLA MP ಯಾರಿಗೆ ಮಾಡಬೇಕು ಅಂದರೆ, ಒಬ್ಬ IAS ಆಫೀಸರ್ ಅಥವಾ ಇಂಥ ಓದಿರ್ತಾರಲ್ವ, ಓದಿದ ಮೇಲೆ ಇನ್ ಕೇಸ್ ಇವರು ನಾನು IAS ಆಗಲ್ಲ ಅಂದರೆ ನಾನು MLA ಆಗಬೇಕು, MP ಆಗಬೇಕು ಅಂತ ಆಸೆ ಪಟ್ಟಾಗ ಇಂಥವ್ರಿಗೆ ಒಂದು ಪೋಸ್ಟ್ ಕೊಡಬೇಕು. ನಮ್ಮ ದೇಶ ಮುಂದೆ ಬರುತ್ತೆ. ಅವ್ರಿಗೆ ಗೊತ್ತು ನಾನು ಏನು ಕಷ್ಟಪಟ್ಟೀನಿ, ನಮ್ಮ ವಿದ್ಯಾರ್ಥಿಗಳಿಗೆ ಮುಂದೆ ತರಬೇಕಾದ್ರೆ ನಾನು ಯಾವ ಸಬ್ಜೆಕ್ಟ್ ಓದಿಸ್ಬೇಕು, ಒಂದು ಡಿಸ್ಟಿಕಲ್ಲಿ ಯಾವ ಲೆವೆಲಿಗೆ ಎಜುಕೇಷನ್ ಸಿಸ್ಟಮ್ ಡೆವಲಪ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತು ರೈಟ್. ಇವ್ರಿಗೆ ಗೊತ್ತು. ಇವ್ರಿಗೆ ಅಂದರೆ ಗೊತ್ತು, ಇವ್ರು ಯಾವತ್ತ ನೋಡಿದಾರ, ಯಾವ ಒಂದು ಶಾಲೆಯಲ್ಲಿ ಏನು ಮಕ್ಕಳಿಗೆ ಕಲಿಸ್ಬೇಕು ಅಂತ ಕೂಡ ಗೊತ್ತಿಲ್ಲ ಅವರಿಗೆ. ಇವ್ರಿಗೆ ಕೇಳಿ ಹೇಳ್ತಾರೆ ಏನು ಮಾಡಬೇಕು ಅಂತ. ನೀವು 1 ವರ್ಷ ದೇಶ ಕೂಡಿ ಅವ್ರ ಕೈಯಲ್ಲಿ ನೋಡಿ ಅವ್ರು ಏನು ಮಾಡ್ತಾರೆ ಅಂತ. ಈ ದೇಶನ ಜಗತ್ತಿನ ಅತ್ಯಂತ ದೊಡ್ಡ ದೇಶ ಮಾಡಿಬಿಡ್ತಾರೆ. ಟೆಕ್ನಾಲಜಿ ಆಗಿರ್ಬೋದು, ದುಡ್ಡಲ್ಲಿ ಫೈನಾನ್ಷಿಯಲ್ ಆಗಿರ್ಬೋದು, ಎಕನಾಮಿಕ್ ಆಗಿರ್ಬೋದು. ನಮ್ಮ ದೇಶದ ಪ್ರತಿಯೊಂದು ಸ್ಥಿತಿಗಳು ಹೆಂಗೆ ಬದಲಾಗುತ್ತೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ಟ್ಯಾಲೆಂಟೆಡ್ ಇದ್ದಾರೆ. ಇವ್ರಿಗೆ ಗೊತ್ತಿರೋದು 1% ಇವ್ರಿಗೆ ಗೊತ್ತಿಲ್ಲ ರೀ. ನಿಜ ಹೇಳ್ಬೇಕಂದ್ರೆ ಇವ್ರಿಗೆ ಎಷ್ಟು ಗೊತ್ತಿಲ್ಲ, ಇವ್ರಿಗೆ ಒಂದು 100% ಗೊತ್ತಿಲ್ಲ, ಅದ್ರ ಒಳಗಡೆ 1% ಇವ್ರಿಗೆ ಚೆನ್ನಾಗಿ ಗೊತ್ತಿಲ್ಲ, ಏನು ಮಾಡ್ಬೇಕಂತ ಗೊತ್ತಿಲ್ಲ ರೀ. ಸೊ ಹೆಂಗೆ ನಮ್ಮ ದೇಶ ಉದ್ಧಾರ ಆಗುತ್ತೆ? ಐ ಆಮ್ ಸಾರಿ ಟು ಸೇ ಅಬೌಟ್ ದಿಸ್ ಆಲ್ ಥಿಂಗ್ಸ್, ಬಟ್ ದಿಸ್ ಇಸ್ ದ ರಿಯಾಲಿಟಿ. ಸೊ ಏನೂ ಆಗಲ್ಲ, ನಮ್ಮ ದೇಶ ಹೋಪ್ ಮುಂದೆ ಬದಲಾಗುತ್ತೆ ಅಂತ ಅನ್ಕೋತೀನಿ. ದೊಡ್ಡ ದೊಡ್ಡ ನೀವು ಅಂತ IAS IPS ಆಫೀಸರ್ಗಳು ಏನಿದ್ದೀರಲ್ಲ, ದಯವಿಟ್ಟು ನಮ್ಮ ದೇಶನ ಬದಲಾಯಿಸುವಂಥ ಪ್ರಯತ್ನ ಮಾಡಿ. ಸೊ ಮುಂದೆ ಬರುವಂಥ ಮಕ್ಕಳಿಗೆ ಹೇಳಿ ಏನು ಮಾಡಬೇಕು ಅಂತ. ಸೊ ನಿಮ್ಮಿಂದ ನಮ್ಮ ದೇಶ ಬದಲಾಗಬೇಕು. ನಥಿಂಗ್ ಕ್ಯಾನ್ ಬಿ ಚೇಂಜ್ಡ್ ಬೈ ದೀಸ್ ಆಲ್ ದ ಪೀಪಲ್. ಸೊ ವಿ ಆರ್ ಹೋಪ್ಲೆಸ್ ಫ್ರಮ್ ದೀಸ್ ಪೀಪಲ್ ರೈಟ್. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ IAS IPS ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಬಂದಾಗ ನಾನು ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.